ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಜಾಗತಿಕ ಶಾಂತಿದೂತ ಪಾಕಿಸ್ತಾನ ಅಮೆರಿಕ ಹಾಗೂ ಇರಾನ್ ನಡುವೆ ಸಂಧಾನ ಮಾಡಿಸೋದಕ್ಕೆ ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅಲ್ಲಿ ಜಸ್ಟ್ ಅಮೆರಿಕ ಹಾಗೂ ಇರಾನ್ನ ಪ್ರತಿನಿಧಿಗಳು ಸಂಧಾನದ ಮಾತುಕತೆಗೆ ಕೂತರೂ ಸಾಕು ಅಂತ ಅವ್ರು ಬಯಸ್ತಾ ಇದ್ದಾರೆ. ಅದಕ್ಕಾಗಿ ಇಸ್ಲಾಮಾಬಾದ್ ಸಿಂಗಾರಗೊಂಡಿದೆ. ಅಲ್ಲಿ ಶಾಲೆ ಕಾಲೇಜುಗಳನ್ನು ಮುಚ್ಚಿದ್ದಾರೆ, ಲಾಕ್ಡೌನ್ ಘೋಷಣೆ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಭದ್ರತಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಮಾತುಕತೆಗಳು ನಡೆಯುವಾಗ ಯಾವ ತೊಂದರೆಯೂ ಆಗಬಾರದು, ಇರಾನ್ ಅಥವಾ ಅಮೆರಿಕದ ಅತಿಥಿಗಳ ಮೇಲೆ ಯಾವ ದಾಳಿಗಳು ಆಗಬಾರದು ಅನ್ನೋ ಕಾರಣಕ್ಕೆ ಅಲ್ಲಿ ಸಾಕಷ್ಟು ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ಮಧ್ಯೆ ಇರಾನ್ನ ಅಧಿಕಾರಿಗಳು ಪಾಕಿಸ್ತಾನಕ್ಕೆ ಬರ್ತಾರಾ ಇಲ್ವಾ ಅನ್ನೋದು ಈ ಕ್ಷಣದವರೆಗೆ ಖಚಿತವಾಗಿಲ್ಲ. ಈ ಸಂಧಾನಕ್ಕೆ ಲೆಬನಾನ್ ಅಡ್ಡಿಯಾಗೋ ಸಾಧ್ಯತೆಗಳು ಕಾಣ್ತಾ ಇವೆ. ಹಾಗೆ ಇಸ್ರೇಲ್ ವಿರುದ್ಧ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಮಾಡಿದ್ದ ಅತ್ಯಂತ ಕೆಟ್ಟ ಟ್ವೀಟ್ಗೆ ಇಸ್ರೇಲ್ ತೀವ್ರವಾಗಿ ಪ್ರತಿಕ್ರಿಯಿಸಿದ ಕೂಡಲೇ ಖ್ವಾಜಾ ಓಡ್ ಹೋಗಿ ಟ್ವೀಟ್ ಅನ್ನು ಡಿಲೀಟ್ ಮಾಡಿ ಬಂದಿದ್ದಾನೆ. ಇನ್ನು ಲೆಬನಾನ್ ಮೇಲಿನ ದಾಳಿಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಅಂತ ಅಮೆರಿಕ ಇಸ್ರೇಲ್ಗೆ ಹೇಳಿದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಇಂಥ ವರದಿಗಳು ಬಂದ ನಂತರ ಕೂಡ ಅಲ್ಲಿ ಮತ್ತೊಂದಷ್ಟು ದಾಳಿಗಳಾಗಿವೆ. ಹಾಗೆ ಕುವೈತ್ ಕದನ ವಿರಾಮ ಇದ್ರೂ ಕೂಡ ಇರಾನ್ ನಮ್ಮ ಮೇಲೆ ದಾಳಿಯನ್ನ ನಿಲ್ಲಿಸಿಲ್ಲ ಅಂತ ಆರೋಪ ಮಾಡ್ತಾ ಇದೆ. ಹಾಗಾದ್ರೆ ಈ ಕದನ ವಿರಾಮ ಅನ್ನೋದು ಅಲ್ಲಿ ಆಗತ್ತಾ? ಇಸ್ರೇಲ್ ಲೆಬನಾನ್ ಮೇಲಿನ ದಾಳಿಯನ್ನ ನಿಲ್ಲಿಸೋದಕ್ಕೆ ಒಪ್ತಾ ಇಲ್ಲ, ಯಾಕೆ? ಏನಾಗ್ತಾ ಇದೆ ಅಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ಒಂದ್ ಕಡೆ ಇಸ್ಲಾಮಾಬಾದಲ್ಲಿ ಇರಾನ್ ಮತ್ತು ಅಮೆರಿಕ ನಡುವೆ ಶಾಂತಿ ಸಂಧಾನವನ್ನ ಮಾಡಿಸೋದಕ್ಕೆ ಪ್ರಯತ್ನಗಳು, ತಯಾರಿಗಳು ನಡೀತಾ ಇದ್ರೆ, ಮತ್ತೊಂದ್ ಕಡೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹತ್ಯೆ ಮಾಡೋದಕ್ಕೆ ಸಂಚು ರೂಪಿಸಿದ್ದ ಆರೋಪದ ಮೇಲೆ ಬಿಹಾರ್ನ ಬಕ್ಸರ್ ಜಿಲ್ಲೆಯ ಆರೋಪಿಯೊಬ್ಬನನ್ನ ಬಂಧಿಸಲಾಗಿದೆ. ಅವನ ಹೆಸರು ಅಮನ್ ತಿವಾರಿ ಅಂತ ಹೇಳ್ತಾ ಇದ್ದಾರೆ. ಈ ಅಮನ್ ತಿವಾರಿ ಪ್ರಧಾನಿ ಮೋದಿ ಅವರನ್ನ ಕೊಂದು ಹಾಕ್ತೀನಿ, ನನಗೆ ಹಣ ಮತ್ತು 22 ದಿನಗಳ ಕಾಲಾವಕಾಶವನ್ನ ಕೊಡಿ ಅಂತ ಅಮೆರಿಕಾದ CIA ಕಾಂಟ್ಯಾಕ್ಟ್ ಮಾಡಿದ್ನಂತೆ. ಈ ಹಿಂದೆ ಭಾರತದ ಪ್ರಧಾನಿ ಮೋದಿ ಚೈನಾಗೆ ಭೇಟಿ ಕೊಟ್ಟಾಗ ಅಲ್ಲಿ ಮೋದಿಯವರ ಹತ್ಯೆಗೆ ಸಂಚು ರೂಪಿಸಲಾಗಿತ್ತು. ಅದನ್ನ ರಷ್ಯಾ ಭಾರತದ ಗಮನಕ್ಕೆ ತಗೊಂಡು ಬಂತು ಮತ್ತು ಭಾರತದ ಪ್ರಧಾನಿಯನ್ನ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ತಮ್ಮದೇ ಕಾರಲ್ಲಿ ಕರ್ಕೊಂಡು ಮಾತುಕತೆ ನಡೀಬೇಕಿದ್ದ ಜಾಗಕ್ಕೆ ಹೋದ್ರು. ಈ ಥರದ ಒಂದಷ್ಟು ಸುದ್ದಿಗಳು ಬಂದಿದ್ವು. ಅದು ನಿಜಾನ ಸುಳ್ಳ ಅನ್ನೋ ಬಗ್ಗೆ ಭಾರತ ಆಗಲಿ, ರಷ್ಯಾ ಆಗಲಿ, ಚೈನಾ ಆಗಲಿ ಅಧಿಕೃತವಾಗಿ ಏನನ್ನು ಹೇಳೋದಕ್ಕೆ ಹೋಗಿರಲಿಲ್ಲ. ಅಲ್ಲಿ ಕೂಡ ಪ್ರಧಾನಿ ಮೋದಿಯ ಹತ್ಯೆಗೆ CIA ಪ್ರಯತ್ನ ಮಾಡ್ತಾ ಇದೆ ಅನ್ನೋ ವದಂತಿಗಳು ಶುರುವಾಗಿದ್ವು. ಇನ್ನು ಈಗ ಭಾರತದ ಬಿಹಾರ ರಾಜ್ಯಕ್ಕೆ ಸೇರಿದ ಬಕ್ಸರ್ ಜಿಲ್ಲೆಯ ಸಿಮ್ರಿ ನಿವಾಸಿ ಅಮನ್ ತಿವಾರಿ ಅನ್ನೋನು, ನಾನು ಬೇಕಾದರೆ ಭಾರತದ ಪ್ರಧಾನಿಯನ್ನ ಕೊಂದು ಹಾಕಿಬಿಡ್ತೀನಿ, ಆದರೆ ನನಗೆ ಅಪಾರ ಪ್ರಮಾಣದ ಹಣ ಬೇಕು ಮತ್ತು 22 ದಿನಗಳ ಕಾಲಾವಕಾಶ ಬೇಕು, ಆ ಎರಡನ್ನು ಕೊಟ್ಟುಬಿಡಿ, ನಿಮಗೆ ಬೇಕಾಗಿದ್ದನ್ನು ನಾನು ಮಾಡಿ ಮುಗಿಸ್ತೀನಿ ಅಂತ CIA ಜೊತೆ ಮಾತುಕತೆಗಳನ್ನು ನಡೆಸ್ತಾ ಇದ್ದ. CIA ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನಗಳನ್ನು ಇವನು ಮಾಡಿದ್ದ ಅಂತ ಈಗ ಅವನ ಮೇಲೆ ಆರೋಪವನ್ನು ಹೊರಿಸಲಾಗಿದೆ. ಅವನ ಮನೆಯಿಂದ ಲ್ಯಾಪ್ಟಾಪ್, ಹಾರ್ಡ್ ಡಿಸ್ಕ್, ಒಂದಷ್ಟು ಪೆನ್ ಡ್ರೈವ್ಗಳು ಸೇರಿದ ಹಾಗೆ ಡಿಜಿಟಲ್ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿರುವುದಾಗಿ ಬಕ್ಸರ್ನ ಪೊಲೀಸರು ಹೇಳ್ತಾ ಇದ್ದಾರೆ. ಇವನನ್ನು ಅರೆಸ್ಟ್ ಮಾಡಿದ ನಂತರ ಇವನು ಕೊಟ್ಟ ಮಾಹಿತಿಯ ಆಧಾರದ ಮೇಲೆ ಮತ್ತಿಬ್ಬರನ್ನ ಕೂಡ ಅಲ್ಲಿ ಅರೆಸ್ಟ್ ಮಾಡಲಾಗಿದೆ. ಅಲ್ಲಿ ಮುಂದಿನ ತನಿಖೆಗಳು ನಡೀತಾ ಇರೋದ್ರಿಂದ ಹೆಚ್ಚಿನ ಮಾಹಿತಿಗಳು ಹೊರಬರಬೇಕಿದೆ. ಆ ಮಾಹಿತಿಗಳು ಬಂದ ನಂತರ ನಿಮಗೆ ಆ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಇನ್ನೀಗ ಪಾಕಿಸ್ತಾನದ ವಿಷಯಕ್ಕೆ ಬರೋದಾದ್ರೆ, ಗೆಳೆಯರೆ, ಅಲ್ಲಿನ ರಾಜಧಾನಿ ಇಸ್ಲಾಮಾಬಾದ್ ಇರಾನ್ ಹಾಗೂ ಅಮೆರಿಕದ ನಿಯೋಗಗಳಿಗೆ ಸಂಧಾನದ ವೇದಿಕೆಯನ್ನು ಒದಗಿಸೋದಕ್ಕೆ ದೊಡ್ಡ ಮಟ್ಟದ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಅಲ್ಲಿ ಸಂಧಾನದ ಬಗ್ಗೆ ಇರಾನ್ ಎಷ್ಟು ಆಸಕ್ತಿಯನ್ನು ಇಟ್ಟುಕೊಂಡಿದೆಯೋ ಗೊತ್ತಿಲ್ಲ, ಆದರೆ ಅಮೆರಿಕದ ಮಾಧ್ಯಮಗಳು ಮಾತ್ರ ಅತ್ಯಂತ ಉತ್ಸಾಹವನ್ನು ತೋರ್ತಾ ಇವೆ. ಪಾಕಿಸ್ತಾನವನ್ನ ಜಾಗತಿಕ ಶಾಂತಿದೂತ ಅಂತ ಬಣ್ಣಿಸುವ ಮತ್ತು ಆ ಥರದ ನೆರೆಟಿವ್ ಅನ್ನ ಕಾಪಿ ಪೇಸ್ಟ್ ಮೂಲಕವೇ ಬಿಲ್ಡ್ ಮಾಡುವ ಕೆಲಸ ಕೂಡ ಅಲ್ಲಿ ಕಾಮಿಡಿಯಾಗಿ ನಡೀತಾ ಇದೆ. ಇದೆಲ್ಲದರ ನಡುವೆ ಇರಾನ್ನ ಪ್ರತಿನಿಧಿಗಳು ಈಗಾಗಲೇ ಪಾಕಿಸ್ತಾನಕ್ಕೆ ಬಂದಿದ್ದಾರೆ. ಅವರನ್ನ ಪಾಕಿಸ್ತಾನ ತನ್ನ ವಾಯುಪಡೆಯ ವಿಮಾನಗಳ ರಕ್ಷಣೆಯಲ್ಲಿ ಕರ್ಕೊಂಡು ಹೋಗಿ ಇಸ್ಲಾಮಾಬಾದ್ನ ಹೋಟೆಲ್ ಅಲ್ಲಿ ಇಟ್ಟಿದೆ ಅನ್ನೋ ಥರದ ಸುದ್ದಿಗಳನ್ನ ಇರಾನಿನ ತಸ್ನೀಮ್ ಅಲ್ಲಗೆಳೆದಿದೆ. ಹಾಗೆ ಅಲ್ಲಿನ ಅಧಿಕೃತ ಮಾಧ್ಯಮ ಪ್ರೆಸ್ ಟಿವಿ ಕೂಡ ಇದೆಲ್ಲ ಸುಳ್ಳು ಅಂತ ಹೇಳಿದೆ. ಲೆಬನಾನ್ ಮೇಲೆ ಇಸ್ರೇಲಿನ ದಾಳಿಗಳು ನಡೀತಾ ಇರೋದ್ರಿಂದ ಕದನ ವಿರಾಮದ ಉಲ್ಲಂಘನೆ ಆಗ್ತಾ ಇದೆ. ಸೊ ನಾವು ಈ ಮಾತುಕತೆಗಳಿಗೆ ಬರಬೇಕಾ ಬೇಡವಾ ಅನ್ನೋದನ್ನ ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ ಅಂತ ಇರಾನ್ನ ಅಧಿಕಾರಿಗಳು ಹೇಳಿರುವುದಾಗಿ ತಸ್ನೀಮ್ ಸುದ್ದಿ ಮಾಧ್ಯಮ ವರದಿ ಮಾಡಿದೆ. ಹೀಗಾಗಿ ಅಲ್ಲಿ ನಾನು ಈ ವಿಡಿಯೋ ಮಾಡೋವರೆಗೆ ಯಾವುದೂ ಕೂಡ ಸ್ಪಷ್ಟ ಅಂತ ಆಗಿರಲಿಲ್ಲ. ಇನ್ನು ಗೆಳೆಯರೆ, ಇಲ್ಲಿ ಇರಾನ್ ಪಾಕಿಸ್ತಾನಕ್ಕೆ ಬರೋದಕ್ಕೆ ಮೀನಾಮೇಷ ಎಣಿಸ್ತಾ ಲೆಬನಾನ್ ಮೇಲೆ ದಾಳಿ ಆಗ್ತಾ ಇರೋದನ್ನು ಖಂಡಿಸಿದ ಕೂಡಲೇ ಫೀಲ್ಡ್ಗಿಳಿದದ್ದು ಪಾಕಿಸ್ತಾನದ ಹಾಸ್ಯ ಕಲಾವಿದ ಹಾಗೂ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್. ಈ ಖ್ವಾಜಾ ಕತೆ ಏನು ಅಂದರೆ, ಪಾಪ ಆತನನ್ನು ರಕ್ಷಣಾ ಸಚಿವನನ್ನಾಗಿ ಮಾಡಿದ್ದಾರೆ. ಆದರೆ ಅಲ್ಲಿನ ಸೇನಾಧಿಕಾರಿಗಳು ಯಾರೂ ಕೂಡ ಈ ಸಚಿವನ ಮಾತು ಕೇಳೋದಕ್ಕೆ ಹೋಗೋದಿಲ್ಲ. ಅಲ್ಲಿನ ಸೇನೆಗೆ ಸಂಬಂಧಪಟ್ಟ ನಿರ್ಧಾರಗಳನ್ನು ಆಸಿಮ್ ಮುನೀರ್ ಖುದ್ದು ತಗೊಳ್ಳೋದ್ರಿಂದ ಖ್ವಾಜಾಗೆ ಅಂಥ ಯಾವ ಕೆಲಸನೂ ಅಲ್ಲಿಲ್ಲ. ಇನ್ನು ಕೆಲಸ ಇಲ್ಲದವನು ಏನೋ ಮಾಡ್ದ ಅಂತ ನಮ್ಮಲ್ಲಿ ಒಂದು ಗಾದೆ
ಇದೆಯಲ್ಲ, ಹಾಗೆ ಖ್ವಾಜಾ ಆಗಾಗ ಏನಾದರೂ ನಾನ್ಸೆನ್ಸಿಕ್ ಟ್ವೀಟ್ಗಳನ್ನು ಮಾಡ್ತಾ ಬಾಯಿಗೆ ಸಿಕ್ಕಿದ್ದನ್ನು ಹೇಳ್ತಾ ಕಾಮಿಡಿ ಮಾಡ್ತಾ ಓಡಾಡ್ತಾ ಇರ್ತಾನೆ. ಅದೇ ಖ್ವಾಜಾ ಈಗ ಇಸ್ರೇಲ್ ವಿರುದ್ಧ ಕೂಡ ಒಂದು ಟ್ವೀಟನ್ನು ಮಾಡಿಬಿಟ್ಟ. ಇಸ್ರೇಲ್ ಅನ್ನೋದೊಂದು ದುಷ್ಟ ದೇಶ, ಅದು ಮಾನವೀಯತೆಗೆ ಶಾಪ. ಒಂದು ಕಡೆ ಇಸ್ಲಾಮಾಬಾದಲ್ಲಿ ಶಾಂತಿ ಮಾತುಕತೆಗಳು ನಡೀತಾ ಇರುವಾಗ ಲೆಬನಾನ್ನಲ್ಲಿ ನರಮೇಧ ಶುರುವಾಗಿದೆ. ಅಮಾಯಕ ನಾಗರಿಕರು ಇಸ್ರೇಲ್ನಿಂದ ಕೊಲ್ಲಲ್ಪಡ್ತಾ ಇದ್ದಾರೆ. ಮೊದಲು ಗಾಜಾ ಆಯಿತು, ಈಗ ಲೆಬನಾನ್ನಲ್ಲಿ ಇಸ್ರೇಲ್ ಮಾರಣ ಹೋಮವನ್ನು ಸೃಷ್ಟಿ ಮಾಡ್ತಾ ಇದೆ. ಯಾರು ಈ ಇಸ್ರೇಲ್ ಅನ್ನೋ ಕ್ಯಾನ್ಸರ್ ಥರದ ದೇಶವನ್ನು ಪ್ಯಾಲೆಸ್ತೀನ್ ನೆಲದ ಮೇಲೆ ಕ್ರಿಯೇಟ್ ಮಾಡಿದ್ರೋ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ಯುರೋಪಿನ ಯಹೂದ್ಯರನ್ನು ಕಳ್ಚ್ಕೊಳ್ಳಿ, ಅವರು ನರಕದಲ್ಲಿ ಸುಟ್ಟು ಹೋಗೋದಕ್ಕೆ ಅವರನ್ನು ಬಿಟ್ಟು ಬಿಡಿ ಅಂತ ಈ ಖ್ವಾಜಾ ಟ್ವೀಟ್ ಮಾಡ್ದ. ಇದು ಇಸ್ರೇಲನ್ನು ಕೆರಳಿಸ್ತು. ಇಸ್ರೇಲ್ ಪ್ರಧಾನಿ ಕಚೇರಿಯಿಂದ ಅದಕ್ಕೊಂದು ಪ್ರತ್ಯುತ್ತರದಂಥ ಟ್ವೀಟ್ ಕೂಡ ಬಂತು. ಇಸ್ರೇಲ್ನ ಸರ್ವನಾಶಕ್ಕೆ ಪಾಕಿಸ್ತಾನದ ರಕ್ಷಣಾ ಸಚಿವನ ಕರೆ ಅತಿರೇಕದ್ದಾಗಿದೆ. ಅದು ಯಾವುದೇ ಸರ್ಕಾರದಿಂದ, ವಿಶೇಷವಾಗಿ ಶಾಂತಿಗಾಗಿ ತಟಸ್ಥ ಮಧ್ಯಸ್ಥಿಕೆಗಾರ ಅಂತ ಹೇಳಿಕೊಳ್ಳೋ ಸರ್ಕಾರ ಸಹಿಸಬಹುದಾದ ಹೇಳಿಕೆ ಅಲ್ಲ ಅಂತ ಇಸ್ರೇಲ್ ಹೇಳಿತು. ಅದರ ಬೆನ್ನಲ್ಲೇ ಅಮೆರಿಕದ ಸಂಸದ ಜೋಶ್ ಗಾಟ್ಹೈಮರ್ ಅವರ ಟ್ವೀಟು ಬಂತು. ಅವರು ಇದೊಂದು ಹುಚ್ಚುತನ, ಪಾಕಿಸ್ತಾನ ಕದನ ವಿರಾಮದ ಮಾತುಕತೆಗೆ ಮುಂದಾಳುತ್ವ ವಹಿಸ್ತಾ ಇದ್ರೆ ಅದರ ರಕ್ಷಣಾ ಸಚಿವ ಯಹೂದಿಗಳು ಮತ್ತು ಇಸ್ರೇಲನ್ನ ಗುರಿಯಾಗಿಸಿಕೊಂಡು ಕೆಟ್ಟ ಬಾಯಿ ಚಪಲ ತೀರಿಸ್ಕೊಳ್ತಾ ಇದ್ದಾನೆ. ಈ ರೀತಿಯ ದ್ವೇಷಪೂರಿತ ಮಾತುಗಾರಿಕೆ ಈ ದುರ್ಬಲ ಕ್ಷಣದಲ್ಲಿ ಸ್ವೀಕಾರಾರ್ಹ ಅಲ್ಲ, ಅದು ರಾಜತಾಂತ್ರಿಕತೆಯೂ ಅಲ್ಲ ಅಂತ ಹೇಳಿದ್ರು. ಇನ್ನು ಇಸ್ರೇಲ್ನ ವಿದೇಶಾಂಗ ಸಚಿವ ಗಿಡಿಯಾನ್ ಝಾರ್ ಖ್ವಾಜಾ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿದ್ರು. ಇದು ಯಹೂದ್ಯರ ವಿರುದ್ಧದ ದ್ವೇಷ, ಇಸ್ರೇಲಿನ ಅಸ್ತಿತ್ವಕ್ಕೆ ಬೆದರಿಕೆ ಹಾಕುವವರನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಅವ್ರು ಹೇಳಿದ್ರು. ಇಲ್ಲಿ ಇಸ್ರೇಲಿನ ಅಸ್ತಿತ್ವವನ್ನು ಪ್ರಶ್ನೆ ಮಾಡೋರನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ ಅನ್ನೋ ಮಾತು ಖ್ವಾಜಾನ ತಾಕ್ತಾ. ಯಾಕೆಂದ್ರೆ ಈ ಹಿಂದೆ ಮತ್ತು ಈಗ ಕೂಡ ಇಸ್ರೇಲ್ ತನ್ನ ಶತ್ರುಗಳನ್ನ ಹೆಂಗೆ ಹ್ಯಾಂಡಲ್ ಮಾಡುತ್ತೆ ಅನ್ನೋದನ್ನ ಜಗತ್ತು ನೋಡ್ತಲೇ ಇದೆ. ಅದು ಖ್ವಾಜಾಗೇನಾದರೂ ನೆನಪಾಯ್ತಾ, ಅಥವಾ ಈ ಶಾಂತಿ ಸಂಧಾನದ ನಿಜವಾದ ಸ್ಕ್ರಿಪ್ಟ್ ರೈಟರ್ ಅಮೆರಿಕ ಏನಾದರೂ ಖ್ವಾಜಾನ ಬಾಸ್ ಆಸಿಮ್ ಮುನೀರ್ಗೆ ಫೋನ್ಗೇನು ಮಾಡ್ತಾ ಅಲ್ಲಿ ಏನಾಯ್ತು ಗೊತ್ತಿಲ್ಲ. ಈ ಟ್ವೀಟ್ಗಳು ಹೊರಬಂದ ಕೆಲವೇ ಕ್ಷಣಗಳಲ್ಲಿ ಖ್ವಾಜಾನ ಟ್ವೀಟ್ ಗಾಯಬ್ ಆಗಿದೆ, ಆತ ಅದನ್ನು ಡಿಲೀಟ್ ಮಾಡಿದ್ದಾನೆ. ಹೀಗಲ್ಲಿ ಖ್ವಾಜಾ ಕಾಂಡ ಮುಗಿಯೋ ಅಷ್ಟರಲ್ಲಿ ಇರಾನ್ನ ಪ್ರತಿನಿಧಿಗಳು ಇಸ್ಲಾಮಾಬಾದ್ಗೆ ಬಂದಿದ್ದಾರೆ ಅನ್ನೋ ಅಮೆರಿಕದ ಮಾಧ್ಯಮಗಳ ವರದಿಗಳೇ ಸುಳ್ಳುಗಳ ಕಂತೆ ಅಂತ ಇರಾನ್ ಹೇಳಿದೆ. ಲೆಬನಾನ್ ಮೇಲಿನ ದಾಳಿಯನ್ನು ಇರಾನ್ ತುಂಬಾ ಸೀರಿಯಸ್ ಆಗಿ ತಗೊಳ್ತಾ ಇದೆ. ಗೆಳೆಯರೆ, ಇರಾನ್ ಹಾಗೂ ಅಮೆರಿಕದ ಅತಿಥಿಗಳನ್ನು ಆಹ್ವಾನಿಸೋದಕ್ಕೆ ಇಸ್ಲಾಮಾಬಾದ್ ಮಧುವಣಗಿತ್ತಿಯ ಥರ ಶೃಂಗಾರಗೊಂಡು ನಿಂತಿದೆ. ಅಲ್ಲಿ ನಗರಾದ್ಯಂತ ಹಲವಾರು ಚೆಕ್ ಪೋಸ್ಟ್ಗಳನ್ನು ಸ್ಥಾಪಿಸಿದ್ದಾರೆ. ಝೀರೋ ಟ್ರಾಫಿಕ್ ವ್ಯವಸ್ಥೆ ಮಾಡಲಾಗಿದೆ. ಅದಕ್ಕಾಗಿ ಗುರುವಾರ ಮತ್ತು ಶುಕ್ರವಾರ 2 ದಿನ ರಜೆ ಘೋಷಣೆ ಮಾಡಲಾಗಿದೆ. ಶಾಲೆಗಳು, ಅಂಗಡಿಗಳನ್ನೆಲ್ಲ ಮುಚ್ಚೋದಕ್ಕೆ ಆದೇಶ ಕೊಡಲಾಗಿದೆ. ಎಲ್ಲಿ ನಿಯೋಗಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಓಡಾಡ್ತಾರೋ ಅಲ್ಲಿ ಸಂಪೂರ್ಣ ಲಾಕ್ಡೌನ್ ಘೋಷಣೆ ಮಾಡಿದ್ದಾರೆ. ಇನ್ನು ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಮಾತುಕತೆಯಲ್ಲಿ ಭಾಗಿಯಾಗ್ತಾ ಇರೋದ್ರಿಂದ ಅವರ ಕಾನ್ವಾಯ್, ಅದರಲ್ಲಿನ ವಾಹನಗಳು, ಜಾಮರ್ಗಳು, ವ್ಯಾನ್ಸ್ ಓಡಾಟಕ್ಕೆ ವಾಹನ ಎಲ್ಲವೂ ಕೂಡ ಈಗಾಗಲೇ ಅಮೆರಿಕಾದಿಂದ ಬಂದಿಳಿದಿವೆ. ಅಲ್ಲಿನ ಭದ್ರತಾ ಸಿಬ್ಬಂದಿ ಕೂಡ ಇಸ್ಲಾಮಾಬಾದ್ಗೆ ಬಂದಿದ್ದಾರೆ. ವ್ಯಾನ್ಸ್ ಪ್ರಯಾಣ ಮಾಡುವ ರಸ್ತೆ, ಅವರು ಉಳಿಯುವ ಹೋಟೆಲ್, ಮಾತುಕತೆ ನಡೆಸುವ ಜಾಗ ಎಲ್ಲವನ್ನ ಅವರು ತಮ್ಮ ಕಂಟ್ರೋಲ್ಗೆ ತಗೊಂಡು ಸ್ಯಾನಿಟೈಸ್ ಮಾಡೋ ಕೆಲಸವನ್ನು ಕೂಡ ಶುರು ಮಾಡಿದ್ದಾರೆ. ಇನ್ನು ಇರಾನಿನ ನಿಯೋಗಕ್ಕೆ ಸಂಪೂರ್ಣ ಭದ್ರತೆಯ ಭರವಸೆಯನ್ನ ಇಸ್ಲಾಮಾಬಾದ್ ಕೊಟ್ಟಿದೆ. ಇರಾನ್ನಿಂದ ಬರಬಹುದಾದ ನಿಯೋಗಕ್ಕೆ ಪಾಕಿಸ್ತಾನದ ನೆಲದಲ್ಲಿ ರಕ್ಷಣೆ ಕೊಡೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿದೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಅವರನ್ನ ರಿಸೀವ್ ಮಾಡಿಕೊಳ್ಳೋದಕ್ಕೆ ಬಂದರ್ ಅಬ್ಬಾಸ್ನ ಆಕಾಶಕ್ಕೆ ಪಾಕಿಸ್ತಾನದ ವಾಯುಪಡೆಯ ವಿಮಾನಗಳು ಹೋಗುತ್ತವೆ. ಇಲ್ಲಿ ಇರಾನ್ನ ಗಡಿಯನ್ನ ಅಲ್ಲಿನ ಪ್ರತಿನಿಧಿಗಳು ದಾಟಿದ ಕ್ಷಣದಿಂದಲೂ ಅವರು ಪಾಕಿಸ್ತಾನದ ಅತಿಥಿಗಳಾಗ್ತಾರೆ. ಅವರ ರಕ್ಷಣೆಯ ಜವಾಬ್ದಾರಿ ಪಾಕಿಸ್ತಾನದ್ದು. ಹೀಗಾಗಿ ಇರಾನ್ ಪ್ರತಿನಿಧಿಗಳ ವಿಮಾನಗಳನ್ನ ಪಾಕಿಸ್ತಾನದ ವಾಯುಪಡೆಯ ರಕ್ಷಣೆಯಲ್ಲಿ ಕರೆತರಲಾಗುತ್ತೆ. ಪಾಕಿಸ್ತಾನದ ಯುದ್ಧ ವಿಮಾನಗಳ ಜೊತೆ ಅಲ್ಲಿ ವಾಯುಪಡೆಯ IL-78 ರಿಫ್ಯೂಲಿಂಗ್ ಟ್ಯಾಂಕರ್ ಮತ್ತು C-130 ವಿಮಾನಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಹಾಗೆ ಅವಾಕ್ಸ್ ಅನ್ನು ಕೂಡ ಬಳಸ್ತಾ ಇದ್ದಾರೆ. ಇದೆಲ್ಲ ಯಾಕೆಂದ್ರೆ ಇರಾನ್ನ ನಿಯೋಗ ಬರೋ ಟೈಮಿಗೆ ಪಾಕಿಸ್ತಾನ ಹಾಗೂ ಇರಾನ್ ಗಡಿಯಲ್ಲಿ ಇಸ್ರೇಲ್ ಏನಾದರೂ ಈ ನಿಯೋಗ ಇರೋ ವಿಮಾನವನ್ನು ಟಾರ್ಗೆಟ್ ಮಾಡ್ಕೊಂಡು ದಾಳಿ ಮಾಡಿಬಿಟ್ರೆ ಅನ್ನೋ ಭಯಕ್ಕೆ. ಆದರೆ ಬಹುಶಃ ಇಸ್ರೇಲ್ ಹಾಗೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಇದು ಅಮೆರಿಕ ಪ್ರಾಯೋಜಿತ ಸಂಧಾನ ಆಗಿರೋದ್ರಿಂದ ದಾಳಿ ಮಾಡೋದಕ್ಕೆ ಇಸ್ರೇಲ್ ಮುಂದಾಗೋದಿಲ್ಲ. ಆದರೆ ಅವರು ಈ ಸಂಧಾನನೇ ಆಗದಂತೆ ನೋಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕೂಡ. ಹೀಗಾಗಿ ಅಲ್ಲಿ ಲೆಬನಾನ್ ಮೇಲೆ ದೊಡ್ಡ ಮಟ್ಟದ ದಾಳಿಗಳು ಇಸ್ರೇಲ್ ಕಡೆಯಿಂದ ನಡೀತಲೇ ಇವೆ. ಮೊನ್ನೆ ಲೆಬನಾನ್ ಮೇಲೆ ಇಸ್ರೇಲ್ 50 ಯುದ್ಧ ವಿಮಾನಗಳನ್ನು ತಗೊಂಡು ಹೋಗಿ 100 ಕಡೆಗಳಲ್ಲಿ 160 ಬಾಂಬುಗಳನ್ನು 10 ನಿಮಿಷದಲ್ಲಿ ಹಾಕಿ 250 ಮಂದಿಯ ಸಾವಿಗೆ ಮತ್ತು ಸಾವಿರಾರು ಮಂದಿ ಗಾಯಾಳುಗಳಾಗೋದಕ್ಕೆ ಕಾರಣ ಆಯ್ತಲ್ಲ, ಅದರ ಹಿಂದೆ ಕೂಡ ಒಂದು ಕಾರಣ ಇದೆ. ಇಲ್ಲಿ ಇಸ್ರೇಲ್ ಹಾಗೂ ಇರಾನ್ ಸಂಘರ್ಷ ಶುರುವಾದ ಕೂಡಲೇ ಇಸ್ರೇಲ್ ಅಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆಯಿತು. ಹೀಗಾಗಿ ಅಲ್ಲಿ ಪ್ರಧಾನಿ ನೆತನ್ಯಾಹು ವಿರುದ್ಧ ನಡೀತಿರೋ ಭ್ರಷ್ಟಾಚಾರ ಪ್ರಕರಣದ ವಿಚಾರಣೆಗೆ ಕೂಡ ಒಂದು ತಡೆ ಸಿಕ್ತು. ಆದರೆ
ಯಾವಾಗ ಕದನ ವಿರಾಮ ಘೋಷಣೆ ಆಯಿತೋ ಆ ನಂತರ ಅಂದರೆ ಏಪ್ರಿಲ್ 7ರ ನಂತರ ಅಲ್ಲಿ ತುರ್ತು ಪರಿಸ್ಥಿತಿ ಕೂಡ ಸಹಜವಾಗಿ ರದ್ದಾಯಿತು. ಅದರ ಬೆನ್ನಲ್ಲೇ ಜೆರುಸಲೆಂ ನ್ಯಾಯಾಲಯ ನೆತನ್ಯಾಹು ಪ್ರಕರಣದ ವಿಚಾರಣೆಯನ್ನು ಪುನರಾರಂಭ ಮಾಡೋದಾಗಿ ಹೇಳ್ತು ಮತ್ತು ಅದಕ್ಕೆ ಸಮನ್ಸ್ ಅನ್ನು ಕೂಡ ಕಳುಹಿಸಿಕೊಡ್ತು. ಇಲ್ಲಿ ವಿಚಾರಣೆ ಆರಂಭಗೊಂಡು ಅದರಲ್ಲಿ ನೆತನ್ಯಾಹುಗೆ ಶಿಕ್ಷೆ ಆದರೆ ಅವರ ಮುಂದಿನ ಚುನಾವಣಾ ಭವಿಷ್ಯ ಕೂಡ ಮಸುಕಾಗತ್ತೆ. ಈಗಲೇ ಅಲ್ಲಿರೋದು ಸಮ್ಮಿಶ್ರ ಸರ್ಕಾರ. ಸಾಕಷ್ಟು ವರ್ಷಗಳಿಂದ ಇಸ್ರೇಲ್ ಅಲ್ಲಿ ಯಾರಿಗೂ ಬಹುಮತ ಸಿಗ್ತಾ ಇಲ್ಲ. ಇನ್ನು ಮುಂದಿನ ಚುನಾವಣೆಗಳಲ್ಲಿ ನೆತನ್ಯಾಹು ಪಕ್ಷದ ಗೆಲುವು ಕಷ್ಟ ಅಂತ ರಾಯ್ಟರ್ಸ್ನಂತಹ ಮಾಧ್ಯಮಗಳು ಬರೆಯೋದಿಕ್ಕೆ ಶುರು ಮಾಡಿವೆ. ಈ ಮೂಲಕ ನೆತನ್ಯಾಹು ವಿರುದ್ಧ ಅಲ್ಲೊಂದು ಜನಾಭಿಪ್ರಾಯ ಮೂಡಿಸುವ ಕೆಲಸ ಕೂಡ ಪಶ್ಚಿಮದ ಮಾಧ್ಯಮಗಳಿಂದ ಜೋರಾಗಿ ನಡೀತಾ ಇದೆ. ಅಕಸ್ಮಾತ್ ಚುನಾವಣೆಗಳಲ್ಲಿ ಸೋತು ನ್ಯಾಯಾಲಯದ ತೀರ್ಪು ಕೂಡ ನೆತನ್ಯಾಹು ವಿರುದ್ಧ ಬಂದ್ರೆ ಅವರು ಜೈಲು ಸೇರಬೇಕಾಗಬಹುದು. ಹಾಗಾಗೋ ಮೊದಲು ಕೈಗೆತ್ತಿಕೊಂಡ ಕೆಲಸನ ಮುಗಿಸಿ ಬಿಡಬೇಕು ಅಂತ ನೆತನ್ಯಾಹು ಹೊರಟಂತೆ ಕಾಣ್ತಾ ಇದೆ. ಸದ್ಯಕ್ಕೆ ಹಮಾಸ್ ಅನ್ನ ಇಸ್ರೇಲ್ ಬಹುತೇಕ ಮುಗಿಸಿದೆ. ಈಗಿರೋದು ಲೆಬನಾನಿನ ಹೆಜ್ಬುಲ್ಲಾ. ಇರಾನ್ ಅನ್ನು ಮುಗಿಸಿದ್ರೆ ಹೆಜ್ಬುಲ್ಲಾ ಅದರ ಪಾಡಿಗೆ ಅದೇ ಮುಗಿದು ಹೋಗುತ್ತೆ. ಅಕಸ್ಮಾತ್ ಇರಾನಿಗೊಂದು ಲೈಫ್ ಲೈನ್ ಏನಾದರೂ ಸಿಕ್ಬಿಟ್ರೆ ಹೆಜ್ಬುಲ್ಲಾನ ಪ್ರತ್ಯೇಕವಾಗಿ ಹಣಿಬೇಕಾಗತ್ತೆ. ಸೊ ಇಸ್ರೇಲ್ ದೊಡ್ಡ ಪ್ರಮಾಣದಲ್ಲಿ ಲೆಬನಾನ್ ಮೇಲೆ ಬೀಳ್ತಾ ಇದೆ. ಅವರು ಏನು ಮಾಡಬೇಕು ಅನ್ನೋ ಬಗ್ಗೆ ಅವರು ಕ್ಲಾರಿಟಿ ಇಟ್ಟುಕೊಂಡಿದ್ದಾರೆ. ಅಟ್ಲೀಸ್ಟ್ ಲೆಬನಾನನ್ನು ಕ್ಲೀನ್ ಮಾಡಿದರೆ ಅಲ್ಲಿ ಇನ್ನೂ ಒಂದು ಬಾರಿ ನೆತನ್ಯಾಹುಗೆ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗಬಹುದು. ಹಾಗೆ ಈ ಸಂಘರ್ಷ ಕೂಡ ಮುಂದುವರೆದ್ರೆ ಅಲ್ಲಿ ತುರ್ತು ಪರಿಸ್ಥಿತಿ ಕೂಡ ಹಾಗೆ ಮುಂದುವರಿತಾ ಹೋಗುತ್ತೆ. ಅಂದರೆ ನ್ಯಾಯಾಲಯದ ವಿಚಾರಣೆಗೆ ಇನ್ನಷ್ಟು ಸಮಯಾವಕಾಶ ಕೂಡ ಸಿಗುತ್ತೆ. ಬಹುಶಃ ನೆತನ್ಯಾಹು ಇದೇ ಪ್ಲಾನ್ನಲ್ಲಿದ್ದಂತಿದ್ದಾರೆ. ಹೀಗಾಗಿ ಲೆಬನಾನ್ ಮೇಲೆ ದಾಳಿಗಳಲ್ಲಿ ಮುಂದುವರಿತಾ ಇವೆ. ಇನ್ನು ಹೆಜ್ಬುಲ್ಲಾ ಕೂಡ ಸುಮ್ಮನೆ ಏನು ಕೂತಿಲ್ಲ. ಅವರು ಕೂಡ ಇಸ್ರೇಲ್ ವಿರುದ್ಧ ಒಂದೇ ಸಮಕ್ಕೆ ರಾಕೆಟ್ ದಾಳಿಗಳನ್ನು ಮಾಡ್ತಲೇ ಇದ್ದಾರೆ. ಉತ್ತರ ಇಸ್ರೇಲ್ ಮೇಲೆ ಹೆಜ್ಬುಲ್ಲಾಗಳ ರಾಕೆಟ್ ಬೀಳ್ತಾ ಇದ್ರೆ ದಕ್ಷಿಣ ಲೆಬನಾನ್ ಅನ್ನ ಇಸ್ರೇಲ್ ಪುಡಿಗುಟ್ತಾ ಇದೆ. ಇನ್ನು ಟ್ರಂಪ್ ಸ್ವಲ್ಪ ಈ ದಾಳಿನ ಮೈಲ್ಡ್ ಮಾಡಿ ಮಾತುಕತೆಗಳು ಆರಂಭ ಆಗಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ನೆತನ್ಯಾಹುಗೆ ಹೇಳಿರೋ ಸುದ್ದಿಗಳು ಬರ್ತಾ ಇವೆ. ಆದರೂ ಅಲ್ಲಿ ಹೆಜ್ಬುಲ್ಲಾ ಕಡೆಯಿಂದ ರಾಕೆಟ್ಗಳು ಹಾರಿ ಬರ್ತಾ ಇರೋದನ್ನ ಕಾರಣ ಇಟ್ಟುಕೊಂಡು ಇಸ್ರೇಲ್ ತನ್ನ ದಾಳಿಯ ತೀವ್ರತೆಯನ್ನ ಹೆಚ್ಚು ಮಾಡ್ತಲೇ ಹೋಗ್ತಾ ಇದೆ. ಇನ್ನು ಲೆಬನಾನ್ ಮೇಲೆ ದಾಳಿ ನಿಲ್ಲಿಸದೆ ಹೋದರೆ ನಾವು ಮಾತುಕತೆಗೆ ಬರೋದಿಲ್ಲ ಅಂತ ಇರಾನ್ ಹೇಳ್ತಿರೋ ಹೊತ್ತಲ್ಲಿ ಇರಾನ್ ಕೂಡ ನಮ್ಮ ಮೇಲೆ ದಾಳಿಯನ್ನು ನಿಲ್ಲಿಸಿಲ್ಲ. ಕದನ ವಿರಾಮವನ್ನು ಇರಾನ್ ಉಲ್ಲಂಘನೆ ಮಾಡ್ತಾ ಇದೆ ಅಂತ ಕುವೈತ್ ಹೇಳಿದೆ. UAE ಕೂಡ ಈ ಕದನ ವಿರಾಮದ ಬಗ್ಗೆ ಅಪಸ್ವರವನ್ನು ಎತ್ತುತ್ತಾ ಇದೆ. ಹಾರ್ಮೂಜ್ ಅಲ್ಲಿ ಸಂಚಾರ ಇನ್ನೂ ಆರಂಭ ಆಗಿಲ್ಲ. ಅಲ್ಲಿ ಟೋಲ್ ತಗೊಳ್ಳೋದನ್ನ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅದನ್ನು ಇರಾನ್ ನಿರ್ಮಾಣ ಮಾಡಿಲ್ಲ. ಹೀಗಾಗಿ ಅದರ ಮೇಲೆ ಇರಾನ್ಗೆ ಯಾವ ಹಕ್ಕು ಇರೋದಕ್ಕೆ ಸಾಧ್ಯ ಇಲ್ಲ ಅಂತ UAE ಹೇಳ್ತಾ ಇದೆ. ಇನ್ನು ಸ್ಪೇನ್ ಸದ್ಭಾವನೆಯೊಂದಿಗೆ ಅಮೆರಿಕ ಜೊತೆ ಮಾತುಕತೆ ಮಾಡಿ ಅಂತ ಇರಾನಿಗೆ ಕಿವಿ ಮಾತು ಹೇಳಿದೆ. ಹಾಗೆ ಹಾರ್ಮೂಜ್ ಬಗ್ಗೆ ಅದನ್ನು ಸಂಪೂರ್ಣವಾಗಿ ಸಂಚಾರಕ್ಕೆ ಮುಕ್ತಗೊಳಿಸೋ ಬಗ್ಗೆ ಬ್ರಿಟನ್ನ ಪ್ರಧಾನಿ ಕೀರ್ ಸ್ಟಾರ್ಮರ್ ಅಮೆರಿಕಾದ ಅಧ್ಯಕ್ಷ ಟ್ರಂಪ್ ಜೊತೆ ಮಾತುಕತೆಗಳನ್ನು ನಡೆಸಿದ್ದಾರೆ. ಅಲ್ಲಿ ಬ್ರಿಟನ್ ನಿಧಾನವಾಗಿ ಅಮೆರಿಕಾದ ಹಾದಿಗೆ ಬರ್ತಾ ಇರೋ ಲಕ್ಷಣಗಳು ಕಾಣ್ತಾ ಇವೆ. ಇದೆಲ್ಲದರ ನಡುವೆ ಇಸ್ಲಾಮಾಬಾದ್ ಅಲ್ಲಿ ಸಂಧಾನದ ಮಾತುಕತೆಗಳು ನಡೀಬೇಕು. ಇರಾನ್ ಅನ್ನ ಇಸ್ಲಾಮಾಬಾದ್ಗೆ ಕರ್ಕೊಂಡು ಬರೋದಕ್ಕೆ ಪಾಕಿಸ್ತಾನದ ಅವಿರತ ಪ್ರಯತ್ನಗಳು ನಡೀತಲೇ ಇವೆ. ಇನ್ನು ಮಾತುಕತೆಗಳೇನಾಗುತ್ತೆ ಅನ್ನೋದು ನಾಳೆಯ ಹೊತ್ತಿಗೆ ಗೊತ್ತಾಗುತ್ತೆ. ಇದು ಗೆಳೆಯರೆ ಇಸ್ಲಾಮಾಬಾದ್ ಹಾಗೂ ಶಾಂತಿ ಸಂಧಾನದ ಕುರಿತಾದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.